ವೆಲ್ಕಮ್ ಟು ಎವ್ರಿ ಒನ್ ಮಾರ್ನಿಂಗ್ ಡೇ 5. ಇವತ್ತು ನಾವು ಬಂದು ತೋಟದಲ್ಲಿ ಎಲ್ಲ ಸ್ಪ್ರೇ ಎಲ್ಲ ಮುಗಿದಿತ್ತು. ಹಾಗಾಗಿ ತೋಟದಲ್ಲಿ ಒಂದು ಸ್ವಲ್ಪ ಮಳೆಯಿಂದಾಗಿ ಮರಗಳು ಬಿದ್ದಿದ್ವು. ಆ ಮರಗಳೆಲ್ಲ ನೋಡಿಬಿಟ್ಟು ಎಲ್ಲ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹಾಗೆ ತೋಟದ ಕಡೆ ಬಂದ್ವಿ. ಈ ಮರ ನೋಡ್ತಿದ್ದೀರಲ್ಲ, ಇದು ಬಂದು ಅರ್ಧಕ್ಕೆ ಮುರ್ಕೊಂಡು ಬಿದ್ದುಬಿಟ್ಟಿದೆ. ಇದು ಸೀದಾ ಬಿದ್ದಿರೋದ್ರಿಂದ ಕೆಳಗಿರೋ ಗಿಡಗಳೆಲ್ಲ ಮುರಿದೋಗ್ಬಿಟ್ಟಿದೆ. ನಾವು ಸ್ಪ್ರೇ ಮಾಡೋಕ್ಕೆ ಬಂದಾಗ ಇದನ್ನು ನೋಡಿದಾಗ ನಮಗೆ ತುಂಬ ಬೇಜಾರಾಯಿತು. ಈ ಮರನ ನಾವು ಬಂದು ಮಿಷಿನಲ್ಲಿ ಕಟ್ ಮಾಡಿಸ್ಬೇಕಾಗಿತ್ತು. ಮಿಷಿನಲ್ಲಿ ಕಟ್ ಮಾಡೋರು ಯಾರೂ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಕಡಿಯೋಕ್ಕೆ ಶುರು ಮಾಡಿದ್ವಿ. ಕಡ್ದಿದ್ನೆಲ್ಲ ಈ ಥರ ಸಣ್ಣ ಸಣ್ಣಕ್ಕೆ ಕೊಚ್ಚಿಬಿಟ್ಟು ಹಾಗೆ ಸಾಲಿಗೆಲ್ಲ ಬಿಟ್ವಿ. ಕಡ್ದು ಎಲ್ಲ ಮುಗಿತಿದ್ದಂಗೆ ಹಾಗೆ ತೋಟದಲ್ಲೆಲ್ಲ ಒಂದು ರೌಂಡ್ ಹಾಕೋ ಬಂದ್ವಿ. ಯಾಕಂದರೆ ಮತ್ತೇನಾದರೂ ಫಾಲ್ಟ್ ಆಗಿದೆಯಾ, ಮತ್ತೆ ಯಾವುದ್ರ ಮರ ಬಿದ್ದಿದೆಯಾ ಅಂತ ನೋಡ್ತಾ ಬಂದ್ವಿ. ಯಾವುದೂ ಇರಲಿಲ್ಲ. ಅದು ಮುಗಿತಿದ್ದಂಗೆ ನಮ್ಮ ತೋಟದಿಂದೆ ಇದು ವಾಟರ್ ಡ್ಯಾಮಿಂದ ಬ್ಯಾಕ್ ವಾಟರ್ ಬರುತ್ತೆ. ಅದು ಕೂಡ ಈ ಸತಿ ಮಳೆಗೆ ತುಂಬಿ ಇನ್ನೇನು ತೋಟಕ್ಕೆ ಒಂದು 50 ಮೀಟರ್ ಡಿಸ್ಟೆನ್ಸಲ್ಲಿದೆ, ಹತ್ರಕ್ಕೆ ಬಂದುಬಿಟ್ಟಿದೆ. ಮರ ಕಡಿಯೋದು ಬಿಟ್ಟರೆ ಇವತ್ತು ನಮಗೆ ತೋಟದಲ್ಲಿ ಏನೂ ಕೆಲಸ ಇರಲಿಲ್ಲ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಇವತ್ತಿನ ವಿಡಿಯೋ ಬಂದು ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವೆಲ್ಕಮ್ ಟು ಎವ್ರಿ ಒನ್ ಮಾರ್ನಿಂಗ್ ಡೇ 6. ಇವತ್ತು ನಾವು ತೋಟದಲ್ಲಿ ತುಂಬ ಕೆಲಸ ಮಾಡಿದ್ವಿ ಒಂದು ವಾರದಿಂದ. ಹಾಗಾಗಿ ಇವತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿದ್ವಿ. ಅದ್ರ ಜೊತೆಗೆ ನಮ್ಮ ರಿಲೇಷನ್ ಒಬ್ಬರು ಫಂಕ್ಷನ್ ಇದೆ ಅಂತ ಕರೆದಿದ್ರು. ಹಾಗಾಗಿ ಎಲ್ಲ ಫ್ಯಾಮಿಲಿ ಜೊತೆ ಫಂಕ್ಷನ್ಗೆ ಹೊರಟ್ವಿ. ಯಾಕಂದರೆ ಅವ್ರು ಕರೆದ ಮೇಲೆ ಹೋಗಲೇಬೇಕು, ಮಿಸ್ ಮಾಡೋಕ್ಕಂತೂ ಆಗೋದಿಲ್ಲ. ಹಾಗಾಗಿ ಇವತ್ತು ತೋಟಕ್ಕೆ ಸಂಬಂಧಪಟ್ಟ ವೀಡಿಯೋಸ್ನ ಯಾವುದೂ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಎಲ್ಲರಿಗೂ ಕೇಳೋದೇನು ಅಂದರೆ, ನಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ತಂದು ಕೊಡ್ತೀನಿ. ಪ್ರತಿ ವೀಡಿಯೋನ ಮಿಸ್ ಮಾಡ್ದಂಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ವೀಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ನಿಮಗೆ ಮತ್ತೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ, ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ ಮತ್ತು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.